ಸ್ವಲ್ಪ ಕಾಶ್ಮೀರಿ ಸ್ಟೈಲ್ ಇದೆ, ಇಲ್ಲಿ ತನಕ ನೆಕ್ ಇದೆ. ಇವಾಗ ನೆಕ್ಸ್ಟ್ ಪ್ಯಾಕೇಜ್ ನ ಓಪನ್ ಮಾಡೋಣ. ಇದರಲ್ಲಿ ಒಂದು ಔಟ್ಫಿಟ್ ನ ಚೆಕ್ ಮಾಡೋಣ, ಇದು ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ನಿಮ್ಗೂ ಕೂಡ ಈ ತರ ಬಟ್ಟೆ ಬೇಕು ಅಂತಂದ್ರೆ ಯು ಶುಡ್ ಗೋ ಟು ಕಾಶ್ಮೀರ್ ಓನ್ಲಿ. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಹಿಂಗ್ ಹಾಕೊಂಡ್ರು ಇಷ್ಟು ದೊಡ್ಡದಿದೆ. ರೀಸೆಂಟ್ ಒಂದು ಗ್ರೀನ್ ಸ್ಯಾರಿ ಹಚ್ಚಿದೆ ಗೊತ್ತಾ. ಹಾಯ್ ನಮಸ್ಕಾರ, ನಾನು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನನ್ನ ಲಾಸ್ಟ್ ಮಿಂತ್ರಾ ವಿಡಿಯೋ ನೋಡಿದ್ರಿ. ಈ ಸಲ ಕೂಡ ಮಿಂತ್ರಾ ಹೌಲ್ ಮಾಡ್ತಾ ಇದೀನಿ. ಬಟ್ ಈ ಸಲ ನಾನ್ ತೋರಿಸಿರೋ ಬಟ್ಟೆ ಬಂದ್ಬಿಟ್ಟು ಪೂರಾ ವೆಲ್ವೆಟ್ ಸಲ್ವಾರ್ ಅಂತ ಹೇಳ್ಬೋದು. ಸೊ ಇಷ್ಟು ಪ್ರಾಡಕ್ಟ್ ಗಳಿದೆ, ಒಂದೊಂದಾಗೆ ತೋರಿಸ್ತೀನಿ ನಿಮ್ಗೆ ಎಷ್ಟಿದೆ ಅಂತ. ಇದ್ರಲ್ಲಿ ಆಕ್ಚುಲಿ 2 ಇದೆ. ಸೊ ಟೋಟಲಿ 6 to 7 ಇದೆ. ಲಾಸ್ಟ್ ವಿಡಿಯೋಲಿ ಒಂದು ತೋರಿಸ್ಬೇಕಾಗಿತ್ತು, ಅದು ತೋರ್ಸಕ್ ಆಗಿರ್ಲಿಲ್ಲ. ಸೊ ಅದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಹಾಕೊಂಡು ಅದ್ರ ಬಗ್ಗೆ ಕೂಡ ರಿವ್ಯೂ ಕೊಡ್ತೀನಿ. ಸೊ ಗೈಸ್, ಇವಾಗ ಫಸ್ಟ್ ಈ ಒಂದು ಪ್ಯಾಕೇಜ್ ನ ಓಪನ್ ಮಾಡ್ತಾ ಇದೀನಿ. ಇದ್ರಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ನೋಡೋಣ. ಈ ತರ ಯಾವಾಗ್ಲೂ ವಿಡಿಯೋ ಮಾಡಿಲ್ಲ. ಸೊ ಫಾರ್ ದ ಫಸ್ಟ್ ಟೈಮ್ ನಿಮಗೆ ರಿಯಲ್ ಲೈಫ್ ಬೇಸಿಸ್ ಒಂದು ಎಕ್ಸ್ಪೆರಿಮೆಂಟ್ ಆಗ್ಲಿ, ಅಂದ್ರೆ ನಿಮಗೂ ನೋಡೋದಕ್ಕೆ ಸಿಗ್ಲಿ ಅಂತ ಹೇಳ್ಬಿಟ್ಟು ನಾನು ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ ನಿಮ್ಗೆ ತೋರಿಸ್ತೀನಿ ಯಾವ ತರ ಕಾಣಿಸುತ್ತೆ, ಹಾಕೋಬೇಕಾದ್ರೆ ಕರೆಕ್ಟ್ ಆಗಿ ಫಿಟ್ ಆಗುತ್ತಾ ಅಥವಾ ಹಿಂಸೆ ಕೊಡ್ಬೇಕಾಗತ್ತಾ, ಏನು ಎತ್ತ ಅಂತ ಹೇಳ್ಬಿಟ್ಟು. ಫಸ್ಟ್ ಇದನ್ನ ಓಪನ್ ಮಾಡೋಣ. ಸ್ವಲ್ಪ ಕಾಶ್ಮೀರಿ ಸ್ಟೈಲ್ ಇದೆ, ಇಲ್ಲಿ ತನಕ ನೆಕ್ ಇದೆ. ನಾನು ಹೇಳ್ದಾಗೆ ವೆಲ್ವೆಟ್ ಬಟ್ಟೆಗಳು ಚಳಿಗೆ ಹಾಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಕ್ಯಾಮ್ರಾದಲ್ಲಿ ಏನ್ ಶೈನ್ ಆಗುತ್ತೆ ಅಂತಂದ್ರೆ ವೆಲ್ವೆಟ್ ಬಟ್ಟೆ ಬ್ಯೂಟಿನೇ ಬೇರೆ ಅಂತ ಹೇಳ್ಬೋದು. ಪ್ಯಾಂಟ್ ಕೂಡ ನೋಡ್ಬೋದು, ಪ್ಯಾಂಟ್ ಸ್ವಲ್ಪ ಟೈಟ್ ಇರ್ಬೋದೇನೋ ಅನಿಸ್ತಿದೆ. ಹಿಂದೆಗಡೆ ಎಲಾಸ್ಟಿಕ್ ಇರೋದ್ರಿಂದ ಮೇ ಬಿ ಆಗುತ್ತೆ ಅನ್ಸುತ್ತೆ. ಆಕ್ಚುಲಿ ಇದು ನಾನು ಎಸ್ ಸೈಜ್ ಅಲ್ಲಿ ಆರ್ಡರ್ ಮಾಡಿದೀನಿ. ಓಕೆ, ಸೊ ಇದು ವೆಲ್ವೆಟ್ ಆಗಿರೋದ್ರಿಂದ ಸ್ವಲ್ಪ ತಿಕ್ ಇರುತ್ತಲ್ಲ, ಆಗ ಒಂಚೂರು ಟೈಟ್ ಅನಿಸ್ತಿದೆ ನನಗೆ. ಈ ಜಾಗದ ಸ್ವಲ್ಪ ಅಂದ್ರೆ ಥೈಸ್ ಅಂತ ಸ್ವಲ್ಪ ಟೈಟ್ ಅನಿಸ್ತಿದೆ. ಲೆಂತ್ ತುಂಬಾ ಡಿಸೆಂಟ್ ಆಗಿದೆ ಅಂತ ನನಗೆ ಅನಿಸ್ತಿದೆ. ಟಾಪ್ ನೋಡೋದಕ್ಕೆ ಈ ತರ ಇದೆ. ಇನ್ನೊಂಚೂರು ಲಾಂಗ್ ಇರ್ಬೋದಿತ್ತು ಅಂತ ಅನಿಸ್ತು ನನಗೆ. ಇದು ಫುಲ್ ಉಕ್ ಆಗಿದೆ. ಸೊ ಹಾಗಾಗಿ ದಪ್ಪ ತಲೆ ಇದ್ರೆ ಹೋಗಲ್ಲ. ದಿಸ್ ಇಸ್ ಒನ್ ಮೋರ್ ಥಿಂಗ್ ಟು ನೋಟಿಸ್. ಓಕೆ, ಫಿಟ್ಟಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ನೋಡ್ಕೊಳ್ಳಲ್ಲ, ತುಂಬಾ ನೀಟಾಗಿ ಕುತ್ಕೋತಾ ಇದೆ. ದುಪ್ಪಟ್ಟ ಆಕ್ಚುಲಿ ಚೆನ್ನಾಗಿದೆ. ದುಪ್ಪಟ್ಟ ಮಾತ್ರ ವೆಲ್ವೆಟ್ ಅಲ್ಲಿ ಇಲ್ಲ, ಬೇರೆ ಮೆಟೀರಿಯಲ್ ಕೊಟ್ಟಿದ್ದಾರೆ. ಬಟ್ ಇದ್ರ ಜೊತೆಗೆ ತುಂಬಾ ಚೆನ್ನಾಗಿ ಇದ್ರದ್ದು ಕಲರ್ ಏನ್ ಕೊಟ್ಟಿದ್ದಾರೆ, ಮರ್ಜ್ ಆಗುವಂತ ಕಲರ್ ಕೊಟ್ಟಿದ್ದಾರೆ, ನೋಡ್ಬೋದು. ನನ್ನ ಔಟ್ಫಿಟ್ ಯಾವ ತರ ಕಾಣಿಸ್ತಿದೆ ಅಂತ ನೀವು ನೋಡ್ತಿರ್ಬೋದು. ನಾನು ಹೇಳೋದು ನಮ್ ಕ್ಯಾಮ್ರಾ ಮನ್ ಹೇಳ್ತಾರೆ ಹೇಗ್ ಕಾಣಿಸ್ತಿದೆ. ಅದು ಇಂಗ್ಲೆಂಡ್ ಅಲ್ಲಿ ಪ್ಯಾಲೇಸ್ ಎದುರುಗಡೆ ಬಾಡಿ ಗಾರ್ಡ್, ಫೀಮೇಲ್ ಬಾಡಿ ಗಾರ್ಡ್ ಬೇರೆ ಇರ್ತಾರ ಇಲ್ಲ, ಬಟ್ ಹೇಳೋದಕ್ಕೆ ರೆಫರೆನ್ಸ್ಗೆ. ಸೊ ಗೈಸ್, ಇವಾಗ ಈ ಪ್ಯಾಟರ್ನ್ ಸ್ವಲ್ಪ ಆಡ್ ಅಂತ ಅನಿಸ್ತು. ಬಟ್ ನನ್ನ ಪ್ರಕಾರ ತುಂಬಾ ರಾಯಲ್ ಲುಕ್ ಇದೆ ಈ ದುಪ್ಪಟ್ಟ ಜೊತೆಗೆ. ನೀವೇ ನೋಡ್ಬೋದು. ಕ್ಲಾಸಿ ಆಗಿ ಡ್ರೆಸ್ ಮಾಡ್ಬೇಕಂತಂದ್ರೆ ಈ ತರ ಕಾಲೇಜ್ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸಿದೆ. ಬಟ್ ನಾನ್ ಎಕ್ಸ್ಪೆಕ್ಟ್ ಮಾಡಿದ ರೇಂಜ್ಗೆ ಇದು ಟರ್ನ್ ಔಟ್ ಆಗಿಲ್ಲ. ಇಲ್ಲಿ ಇದು ಎಂಬ್ರಾಯ್ಡ್ರಿ ಎಲ್ಲ ಮಾಡಿದ್ದಾರೆ. ಸೊ ಒಳಗಡೆ ಲೈನಿಂಗ್ ಕೊಟ್ಟಿಲ್ಲ ಇದಕ್ಕೆ. ಅದ್ ಯಾವ ತರ ಅಂತಂದ್ರೆ ಸ್ವಲ್ಪ ಚುಚ್ಚುತ್ತಾ ಇದೆ, ಅಷ್ಟು ಚುಚ್ತಾ ಇಲ್ಲ. ಬಟ್ ಅದು ನನಗೆ ಇಲ್ಲೆಲ್ಲ ಸ್ವಲ್ಪ ಚುಚ್ತಾ ಇದೆ, ನೋಡ್ತಾ ಇರ್ಬೋದು. ಈ ಒಂದು ಬಟ್ಟೆಗೆ ನಾನು 8 out of 10 ಅಂತ ಹೇಳ್ಬೋದು. ಸೊ ನಿಮ್ಗೆ ಏನಂತ ಅನಿಸ್ತು, ಯಾವ ಬಟ್ಟೆ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಇವಾಗ ನೆಕ್ಸ್ಟ್ ಪ್ಯಾಕೇಜ್ ನ ಓಪನ್ ಮಾಡೋಣ. ಇದ್ರಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು. ಸೊ ಈ ಬಟ್ಟೆ ಕಲರ್ ಗೊತ್ತಾಗ್ತಾನೆ ಇಲ್ಲ ಯಾವ ಕಲರ್ ಇದೆ ಅಂತ ಹೇಳ್ಬಿಟ್ಟು. ಬ್ಲೂ ನ ಬ್ಲ್ಯಾಕ್ ಅಂತ. ಹೋಪ್ಫುಲಿ ಐ ಥಿಂಕ್ ಇಟ್ ಈಸ್ ಅ ಬ್ಲ್ಯಾಕ್ ಔಟ್ಫಿಟ್, ಬ್ಲ್ಯಾಕ್. ಸೊ ನನ್ಗೆ ಇದು ತುಂಬಾ ಇಷ್ಟ ಮಾಡಿ ನನ್ ಕನ್ನಡ ಹೇಗೋ ಆಗ್ಬಿಟ್ಟಿದೆ. ಸೊ ಇದು ತುಂಬಾ ಇಷ್ಟಪಟ್ಟು ಆರ್ಡರ್ ಮಾಡಿದಂತ ಬಟ್ಟೆ. ಇನ್ನೊಂದಿತ್ತು ಗೈಸ್, ಗ್ರೀನ್ ಕಲರ್ ಅಲ್ಲಿ, ಏನ್ ಸಖತ್ತಾಗಿತ್ತು ಗೊತ್ತಾ. ಬಟ್ ಔಟ್ ಆಫ್ ಸ್ಟಾಕ್ ಹೋಗೋಯ್ತದು. ಈ ಬಟ್ಟೆಗಳಂತೂ ಕೂಡ ಎಷ್ಟೆಷ್ಟು ಬಿತ್ತು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಹಾಕ್ತೀನಿ ಪ್ರೈಸ್. ಮೈ ಗಾಡ್, ಲುಕ್ ಅಟ್ ದಿಸ್. ದುಪ್ಪಟ್ಟಾಗಿ ಒಂದು ಸಪರೇಟ್ ಕವರ್ ಕೊಟ್ಟಿದ್ದಾರೆ. ಇದು ಕೂಡ ಲಾಸ್ಟ್ ನಾನು ಟ್ರೈ ಮಾಡಿದ್ನಲ್ಲ, ರೆಡ್ ಕಲರ್ ಪ್ಯಾಂಟ್. ಸೊ ಅದೇ ತರ ಸ್ವಲ್ಪ ಫಿಟ್ಟಿಂಗ್ ಅನಿಸ್ತಿದೆ. ಹಿಂದೆಗಡೆಯಿಂದ ಎಲಾಸ್ಟಿಕ್ ಇದೆ, ಮುಂದೆಗಡೆಯಿಂದ ಪೂರಾ ನೀಟಾಗಿ ಫಿಟ್ ಕೊಟ್ಟಿದ್ದಾರೆ. ಸೊ ನಾನು ಯೂಶಲಿ ಸ್ಟಿಚಿಂಗ್ ಕೊಡ್ಬೇಕು ಇದೇ ತರ ಕೊಟ್ಟಿದ್ದೆ. ಬಟ್ಟೆನೂ ಮಾಡ್ತಾರೆ ಗೈಸ್, ಒಂದು ಪಾಕೆಟ್ ಕೊಡ್ಬಾರ್ದ ಹೆಣ್ಮಕ್ಳು ಪ್ಯಾಂಟಿಗೆ. ಸೊ ದಿಸ್ ಇಸ್ ಮೈ ಒನ್ ಡಿಮ್ಯಾಂಡ್ ಎವ್ರಿ ಸಿಂಗಲ್ ಟೈಮ್ ಅದ್ರು ಬಟ್ಟೆ ತಗೋಬೇಕಾದ್ರೆ. ಸೊ ಇವಾಗ ಈ ಒಂದು ಪ್ಯಾಂಟ್ ಯಾವ ತರ ಫಿಟ್ ಆಗುತ್ತೆ ಅಂತ ನೋಡೋಣ. ಒಂದ್ ಸ್ವಲ್ಪ ಟೈಟ್ ಇದೆ, ಈವನ್ ಫಾರ್ ಬಾಡಿ ಟೈಪ್ ಎಸ್ಗೆ. ಇದು ನಾ ಹೇಳೋದಲ್ಲ ವೆಲ್ವೆಟ್ ಬಟ್ಟೆ ಅಲ್ವಾ. ಸೊ ಹಾಗೆ ಒಂದ್ ಸೈಜ್ ಲೂಸ್ ಇದ್ರಿಂದ ಚೆನ್ನಾಗಿದೆ. ಬಟ್ ಹವೆವರ್ ಹಾಕೊಂಡ್ಮೇಲೆ ಚೆನ್ನಾಗಿ ಫಿಟ್ಟಿಂಗ್ ಆಗ್ತಾ ಇದೆ. ಪ್ಯಾಂಟ್ ನ ನೋಡ್ಬೋದು ಯಾವ ತರ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಲಾಸ್ಟ್ ಟೈಮ್ ಒಂದು ಬ್ಲ್ಯಾಕ್ ಬಟ್ಟೆ ನಾನು ತಗೊಂಡಿದ್ದೆ ಲಾಸ್ಟ್ ಮಿಂತ್ರಾ ಹಾಲ್ ವಿಡಿಯೋದಲ್ಲಿ. ಆ ಒಂದು ಟಾಪ್ ಈ ತರ ಲಾಂಗ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಯಾಕೆ ಓಪನ್ ಆಗ್ತಾ ಇಲ್ಲ ಗೈಸ್. ಕಡೆಯಿಂದ ಈ ಕಡೆ ಅಂದ್ಕೊಂಡ್ಬಿಟ್ಟಿದೆ. ಲಾಸ್ಟ್ ಟೈಮ್ ಈ ತರ ಲಾಂಗ್ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದೆ. ಈ ತರ ಲಾಂಗ್ ಇರಲಿಲ್ಲ. ಇವಾಗ ಫೈನಲಿ ಇದು ಲಾಂಗ್ ಇದೆ. ಟಾಪ್ಸ್ ಗಳು ಲಾಂಗ್ ಇದ್ದಾಗ ಒಂಥರ ಏನಂತಾರೆ ಕ್ಲಾಸಿಕ್ ಲುಕ್ ಕೊಡುತ್ತೆ ನನ್ನ ಪ್ರಕಾರ. ಹಾಕಿ ನೋಡುವ ಇವಾಗ. ಐ ಹೋಪ್ ಇಟ್ ಫಿಟ್ಸ್ ಮೀ ಪ್ರಾಪರ್ಲಿ. ಯಾಕೋ ಟೈಟ್ ಇದೆ ಅನ್ನಿಸ್ತದೆ. ಬಟ್ ಏನಿದೆ ನೋಡೋಣ. ಏನೋ ಆಗ್ತಾ ಇದೆ ಈಸಿಲಿ. ವೆಲ್ವೆಟ್ ಬಟ್ಟಲ್ಲಿ ಇದೆ ಪ್ರಾಬ್ಲಮ್ ಗೈಸ್, ಬಟ್ಟೆ ಹಾಕೋಬೇಕಾದ್ರೆ. ಸೊ ಆಕ್ಚುಲಿ ಇದ್ರಲ್ಲಿ ಏನಂತಂದ್ರೆ ಈ ಜಾಗದಲ್ಲಿ ಒಳಗಡೆ ಲೈನಿಂಗ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಅದು ಬರ್ತಾ ಇಲ್ಲ. ನಾನು ಯಾಕೆ ಹಿಂಗೆಲ್ಲೋ ಇಡ್ದಂಗ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅನ್ಕೊಂಡೆ. ಐ ಡೋಂಟ್ ನೋ ಹೌ ಇಟ್ ಇಸ್ ಲುಕಿಂಗ್, ಬಟ್ ಐ ಆಮ್ ಫೀಲಿಂಗ್ ನೈಸ್ ಇನ್ ದಿಸ್ ಬಿಕಾಸ್ ಬ್ಲ್ಯಾಕ್ ಕಲರ್ ಅಲ್ವಾ.
ದುಪ್ಪಟ್ಟಾಗೆಲ್ಲ ಇದೇ ತರ ಫಿನಿಶಿಂಗ್ ಕೊಡ್ತಾರೆ. ಐ ಡೋಂಟ್ ಲೈಕ್ ದಿಸ್ ಫಿನಿಶಿಂಗ್. ತಡೆದು ತೆಗೆದು ತೋರಿಸ್ತೀನಿ. ಸೊ ಇದೆಲ್ಲ ಮೆಟೀರಿಯಲ್ ನಾರ್ಮಲ್ ಕೊಟ್ಟಿದ್ದಾರೆ ನೋಡಿ ಇದು, ಬಟ್ ಇಟ್ಸ್ ಓಕೆ. ಐ ಥಿಂಕ್ ಇಟ್ ವುಡ್ ಕಾಂಪ್ಲಿಮೆಂಟ್ ವೆರಿ ವೆಲ್ ವಿತ್ ದಿಸ್ ಔಟ್ಫಿಟ್. ಇವಾಗ ಇದು ಹೇಗೆ ಕಾಣಿಸುತ್ತೆ ಅಂತ ನೋಡಿ. ದುಪ್ಪಟ್ಟ ತುಂಬಾ ದೊಡ್ಡದಾಗಿದೆ. ದಿಸ್ ಇಸ್ ಅ ನೈಸ್ ಥಿಂಗ್. ದುಪ್ಪಟ್ಟ ದೊಡ್ಡದಾಗಿದ್ದಾಗ ಚೆನ್ನಾಗಿರುತ್ತೆ ಹಾಕೊಳ್ಳೋದಕ್ಕೆ. ಈ ತರ ಇದೆ, ಈ ತರ ದುಪ್ಪಟ್ಟ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕ್ಲಾಸಿಯಾಗಿ ಕಾಣಿಸುತ್ತೆ. ಒಂದು ಈ ತರ ಹಾಕೋಬಹುದು, ಈ ತರ ಹಾಕೊಂಡ್ರೆ ಸ್ವಲ್ಪ ಕ್ಲಾಸಿ ಆಗಿರುತ್ತೆ ಈ ತರ, ಅಥವಾ ಒನ್ ಸೈಡ್ ಈ ತರ. ದುಪ್ಪಟ್ಟದಲ್ಲಿ ತುಂಬಾ ಡಿಸೈನ್ ಅಥವಾ ಎಂಬ್ರಾಯ್ಡ್ರಿ ಇದ್ದಾಗ ನೀವು ಒಂದ್ ಸೈಡ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ದುಪ್ಪಟ್ಟ ತುಂಬಾ ತಿನ್ ಇದ್ದು ಈ ತರ ಲಾಂಗ್ ಇದ್ದಾಗ ಈ ತರ ಕೂಡ ಹಾಕೋಬಹುದು. ಸೊ ದಿಸ್ ವಿಲ್ ಆಲ್ಸೋ ಲುಕ್ ವೆರಿ ನೈಸ್ ಅಂಡ್ ಈಸಿ ಟು ಮ್ಯಾನೇಜ್. ಹಿಂಗಿದ್ದಾಗ ಆರಾಮಾಗಿ ಒಂದು ಪ್ಯಾಂಟ್ ಶರ್ಟ್ ಹಾಕೊಂಡಿದೀನಿ ಅನ್ನೋ ಫೀಲ್ ಅಲ್ಲಿ ನಡ್ಕೊಂಡು ಹೋಗ್ಬೋದು. ಈ ಒಂದು ಡ್ರೆಸ್ ಅಲ್ಲಿ ಈ ಸ್ಲೀವ್ಸ್ ಏನ್ ತರ ದೊಡ್ಡದಾಗಿ ಕೊಟ್ಟಿದ್ದಾರೆ ನೋಡಿ, ನಂಗೆ ಈ ತರ ಇಷ್ಟ ಆಯ್ತು. ಸೊ ದಿಸ್ ವಿಲ್ ಫೀಲ್ ಲೈಕ್ ಓಕೆ, ಏನೋ ಟೈಟ್ ಆಗಿ ಇಟ್ಕೊಂಡಿದೆ ಅನ್ನೋ ಫೀಲ್ ಬರಲ್ಲ. ಫುಲ್ ಆರಾಮಾಗಿ ಏನೋ ಯು ಕ್ಯಾನ್ ಈಸಿಲಿ ವರ್ಕ್ ಲೈಕ್ ದಿಸ್. ಐ ಟೋಟಲಿ ಲವ್ ದಿಸ್ ಡ್ರೆಸ್. ನನ್ನ ಪ್ರಕಾರ ದಿಸ್ ಇಸ್ ಅ 10 out of 10. ಒಳಗಡೆ ಲೈನಿಂಗ್ ಕೊಟ್ಟಿರೋದ್ರಿಂದ ಹಾಕೋಬೇಕಾದ್ರೆ ಸ್ವಲ್ಪ ಇಟ್ಕೊಂಡಂಗೆ ಆಗ್ತದೆ. ಅದು ಬಿಟ್ರೆ ಐ ಥಿಂಕ್ ದಿಸ್ ಈಸ್ ಲೈಕ್ ಪರ್ಫೆಕ್ಟ್ಲಿ ಫಿಟ್ಟಿಂಗ್ ಅಂಡ್ ಬ್ಯೂಟಿಫುಲ್ ಅಂತ ಹೇಳ್ಬೋದು. ನೆಕ್ಸ್ಟ್ ಈ ಒಂದು ಔಟ್ಫಿಟ್ ನ ಚೆಕ್ ಮಾಡೋಣ, ಇದು ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಲಿಟ್ರಲಿ ಐ ಆಮ್ ಲವಿಂಗ್ ದಿಸ್ ಕಲೆಕ್ಷನ್ಸ್ ಬಿಕಾಸ್ ಯು ನೋ ಹೌ ಮಚ್ ಐ ಲವ್ ವೆಲ್ವೆಟ್ ಕ್ಲೋತ್ಸ್. ಆಕ್ಚುಲಿ ಇದೇ ಕಲರ್ ಅಲ್ಲಿ ನನ್ನ ಹತ್ರ ಒಂದು ವೆಲ್ವೆಟ್ ಮೆಟೀರಿಯಲ್ ಡ್ರೆಸ್ ಇದೆ. ಸೊ ಅದನ್ನ ಕೂಡ ನಾನು ನಿಮಗೆ ಆಮೇಲೆ ಹಾಕೊಂಡು ತೋರಿಸ್ತೀನಿ. ಅದನ್ನ ನಾನು ಕಾಶ್ಮೀರ್ ಹೋದಾಗ ಬೈ ಮಾಡಿದ್ದು. ಸೊ ಈ ಮೆಟೀರಿಯಲ್ ನೋಡಿದ ತಕ್ಷಣ ಸೇಮ್ ಟು ಸೇಮ್ ಪ್ಯಾಂಟ್ ಗೈಸ್. ಇದು ಸ್ವಲ್ಪ ಇನ್ನೂ ಬ್ರೈಟ್ ಆಗಿರ್ಬೋದು, ಅದು ಸೇಮ್ ಟು ಸೇಮ್ ಇದೆ. ಅದನ್ನು ಕೂಡ ಹಾಕೊಂಡು ತೋರಿಸ್ತೀನಿ. ಅಂಡ್ ಇದ್ರು ಓಹೋ, ಇದು ದುಪ್ಪಟ್ಟ ಇರೋಂಗಿಲ್ಲ, ಬರೀ ಟಾಪ್ ಮತ್ತೆ ಪ್ಯಾಂಟ್ ಅನ್ಸುತ್ತೆ. ಬಟ್ ಚಳಿಗಾಲಕ್ಕೊಂದು ಸಕಾಲಾಗಿದೆ ಗೈಸ್ ಇದು. ಅಗೇನ್ ಇದು ಕೂಡ ಟಾಪ್ ಉದ್ದ ಇಲ್ಲ, ಬಟ್ ದೆನ್ ಹಾಕಿ ನೋಡುವ. ಇವಾಗ ಬ್ಲೂ ಕಲರ್ ಬಟ್ಟೆ ಏನ್ ತೋರಿಸ್ತೆ, ದೀಸ್ ಆರ್ ದ ಕೈಂಡ್ ಆಫ್ ಪ್ಯಾಂಟ್ಸ್ ದಟ್ ಐ ಆಲ್ಸೋ ಲೈಕ್. ಬಿಕಾಸ್ ಏನಂತಂದ್ರೆ ಎರಡು ಕಡೆನೂ ಎಲಾಸ್ಟಿಕ್ ಇದೆ, ಬಟ್ ದೆನ್ ದ ಎಲಾಸ್ಟಿಕ್ ಇಸ್ ಲೈಕ್ ಸೋ ಕಂಫರ್ಟಬಲ್ ಬಿಕಾಸ್ ಆರಾಮಾಗಿ ಹಾಕೋಬಹುದು ಈ ತರ ಪ್ಯಾಂಟ್ಸ್ಗಳನ್ನ. ಸೊ ಇವಾಗ ನೋಡಿ ಇದು ಯಾವ ತರ ಫಿಟ್ಟಿಂಗ್ ಬರುತ್ತೆ ಅಂತ ಹೇಳ್ಬಿಟ್ಟು ಹಾಕೊಳ್ಳೋದಕ್ಕೆ ನೋಡಿ ಎಷ್ಟು ಬೇಕೋ ಸ್ಟಿಚ್ ಮಾಡ್ಬೋದು ಇಲ್ಲಿ. ಬಟ್ ಇದು ಸ್ವಲ್ಪ ದ ವೇ ಇಲ್ಲಿ ಮಾಡಿರೋದು ಅಷ್ಟು ಚೆನ್ನಾಗಿ ಅನಿಸ್ತಿಲ್ಲ ನನಗೆ. ಬಟ್ ದೆನ್ ಕರೆಕ್ಟಾಗಿ ಕೂತ್ಕೋತಿದೆ. ಸೊ ನನ್ನ ಪ್ರಕಾರ ಇಟ್ಸ್ ನಾಟ್ ಅನ್ ಇಶ್ಯೂ. ಆರಾಮಾಗಿ ಕಾಲಲ್ಲಿ ಎತ್ತಾಡ್ಬೋದು. ಯಾವುದೇ ಬಟ್ಟೆ ಹಾಕೊಂಡ್ರು ಗೈಸ್ ಫುಲ್ ಕಂಫರ್ಟಬಲ್ ಆಗಿ ಓಡಾಡಂಗಿರ್ಬೇಕು, ಎಲ್ಲೂ ಹಿಂಸೆ ಆಗ್ಬಾರ್ದು. ಇಟ್ಸ್ ಲೈಕ್ ಸಡನ್ ಆಗಿ ಯಾರೋ ಕುಸ್ತಿಗೆ ಬರೋದು ಕುಸ್ತಿ ಆಡೋಂಗಿರಬೇಕು. ಐ ಮೀನ್ ಕುಸ್ತಿ ಆಡೋ ಅವಶ್ಯಕತೆ ಇಲ್ಲ, ಬಟ್ ದೆನ್ ಸ್ಟಿಲ್ ಟೆಲ್ಲಿಂಗ್ ಸೇಮ್ ಅದೇ ತರ ನನ್ನ ಹತ್ರ ಇದಲ್ಲ ಗೈಸ್, ಅದೇ ತರ ಫೀಲ್ ಇದು. ಯಾರೋ ಕಮೆಂಟ್ ಕೂಡ ಹಾಕಿದ್ರು ವೆಲ್ವೆಟ್ ಬಟ್ಟೆಗಳು ಹೊರಗಿಂದ ಮಾತ್ರ ನೋಡೋದಕ್ಕೆ ಚೆನ್ನಾಗಿರುತ್ತೆ, ಒಳಗಡೆ ಅಷ್ಟು ಕಂಫರ್ಟಬಲ್ ಇರಲ್ಲ ಅಂತ. ಬಟ್ ನಾಟ್ ಎವ್ರಿ ವೆಲ್ವೆಟ್ ಡ್ರೆಸ್ ಇಸ್ ಲೈಕ್ ದ್ಯಾಟ್. ಒಂದೊಂದು ಆ ತರ ಇರುತ್ತೆ. ಹಾಕಿರುವಂತ ಬಟ್ಟೆ ನೋಡ್ಬೋದು ಯಾವ ತರ ಇದೆ ಅಂತ. ದಿಸ್ ಇಸ್ ನಾಟ್ ದಟ್ ಗ್ರೇಟ್ ಅಂತ ಹೇಳ್ಬೋದು, ಬಟ್ ಕಂಫರ್ಟ್ ಮಾತ್ರ 100% ಕಂಫರ್ಟಬಲ್ ಇದೆ ಅಂತ ಹೇಳ್ಬೋದು. ಚಳಿನೂ ಆಗ್ಬಾರ್ದು ಅಂತ ಅನ್ನೋರ್ಗೆ ಈ ಒಂದು ಬಟ್ಟೆ ತುಂಬಾ ಚೆನ್ನಾಗಿರುತ್ತೆ. ಸಿಂಪಲ್ ಆಗಿ ಲೈಕ್ ವೆನ್ ಎವರ್ ಯು ವಾಂಟ್ ಟು ವೇರ್ ಸಮಥಿಂಗ್ ಸಿಂಪಲ್ ಬಟ್ ಸಮಥಿಂಗ್ ಎಲಿಗೆಂಟ್. ಸೊ ದಿಸ್ ಇಸ್ ದಟ್ ಔಟ್ಫಿಟ್ ಅಂತ ಹೇಳ್ಬೋದು. ನನ್ನ ಹತ್ರ ಒಂದು ಬಟ್ಟೆ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ದಾನ. ಸೊ ದಿಸ್ ಇಸ್ ದಟ್ ಔಟ್ಫಿಟ್. ಆಲ್ಮೋಸ್ಟ್ ಸೇಮ್ ಇದೆ, ಸ್ವಲ್ಪ ಡಿಫ್ರೆಂಟ್ ಬ್ಲೂ ಇರ್ಬೋದು, ಬಟ್ ಇದಕ್ಕಿಂತ ಈ ಪೀಸ್ ಇನ್ನೂ ಚೆನ್ನಾಗಿದೆ. ಸೊ ಹಾಕಿ ತೋರಿಸ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡಿ. ಲಾಸ್ಟ್ ಪ್ಯಾಂಟ್ ನೋಡಿರ್ಬೋದು, ಅದು ಫುಲ್ ಪ್ಲೇನ್ ಇತ್ತು, ಬಟ್ ಇದರಲ್ಲಿ ಫ್ರಂಟ್ ಅಲ್ಲಿ ಸ್ವಲ್ಪ ಡಿಸೈನ್ ಕೂಡ ಕೊಟ್ಟಿದ್ದಾರೆ. ದಿಸ್ ಇಸ್ ಒನ್ ಆಫ್ ದ ರೀಸನ್ ವೈ ಆಕ್ಚುಲಿ ಬಾಟ್ ಇಟ್. ದ ಕಲರ್ ಕಾಂಬಿನೇಷನ್ ಗೈಸ್, ಬ್ಲೂ ಅಂಡ್ ಬ್ರೌನ್, ಹೂ ವುಡ್ ಹ್ಯಾವ್ ಥಾಟ್ ಇಟ್. ಸೊ ಹಾಗಾಗಿ ಇದೊಂಥರ ಹೇಗಂತಾರೆ ರಸ್ಟೆಡ್ ಬ್ರೌನ್ ಅಂತ ಹೇಳ್ತಲ್ಲ, ಸೊ ಆ ತರ ಒಂಥರ ಶೈನಿ ಕಲರ್ ಇದೆ. ಇವನ್ ದೋ ಇಟ್ಸ್ ಅ ಬ್ರೌನ್ ಆರೆಂಜ್ ಅಂತ ಹೇಳ್ಬೋದು. ಸೊ ಇವಾಗ ಇದು ಹಾಕೋತೀನಿ. ಐ ಮೀನ್ ದಿಸ್ ಇಸ್ ಯೂಶಲಿ ನಾಟ್ ದ ಕೈಂಡ್ ಆಫ್ ಪ್ಯಾಂಟ್ ಸ್ಟೈಲ್ ದಟ್ ಐ ವುಡ್ ಪ್ರಿಫರ್, ಬಟ್ ಇದು ತುಂಬಾ ಚೆನ್ನಾಗಿ ಅನಿಸ್ತು ನನಗೆ ನೋಡಿದಾಗ. ಆಮೇಲೆ ಲಿಟ್ರಲಿ ಹೇಗೆ ಅಂತಂದ್ರೆ ಕಾಶ್ಮೀರಲ್ಲಿ ಏನೋ ಟ್ರಾವೆಲ್ ಮಾಡ್ತಾ ಇದ್ವಿ ಆಯ್ತಾ. ಸೊ ಹಿಂಗೆ ಗಾಡಿ ಹೋಗ್ತಾ ಐ ಜಸ್ಟ್ ಸಾ ದಿಸ್, ಐಮ್ ಲೈಕ್ ಸ್ಟಾಪ್ ದ ಗಾಡಿ ಸ್ಟಾಪ್ ಮಾಡ್ಬಿಟ್ಟು ನಾನು ಹೋಗಿ ತಗೊಂಡಂತ ಬಟ್ಟೆ ಇದು. ಬಿಕಾಸ್ ಅಷ್ಟು ಇಷ್ಟ ಆಯ್ತು ನನಗೆ. ತುಂಬಾ ಜನ ನನಗೆ ಇನ್ನೊಂದು ಕ್ವಶನ್ ಏನಂತಂದ್ರೆ ಬಟ್ಟೆ ತಗೊಂಡ್ರಿ ಅಂತ ಹೇಳ್ಬಿಟ್ಟೆಲ್ಲ ಕೇಳ್ತಿರ್ತೀರಾ. ಲಿಟ್ರಲಿ ಬಟ್ಟೆ ಎಲ್ಲಿ ಕಾಣಿಸಿದ್ರು ಬಿಡಲ್ಲ, ಎಲ್ಲ ಕಡೆ ತಗೋತೀನಿ ನಾನು. ಕೆಲವು ಸಲ ಐ ಕಾಂಟ್ ಗಿವ್ ಯು ಲಿಂಕ್ ಫಾರ್ ಸಮ್ ಔಟ್ಫಿಟ್ಸ್. ಸೊ ದಿಸ್ ಇಸ್ ಒನ್ ಆಫ್ ದೋಸ್ ಔಟ್ಫಿಟ್ಸ್. ಸೊ ನಿಮ್ಗೂ ಕೂಡ ಈ ತರ ಬಟ್ಟೆ ಬೇಕು ಅಂತಂದ್ರೆ ಯು ಶುಡ್ ಗೋ ಟು ಕಾಶ್ಮೀರ್ ಓನ್ಲಿ ಅಂತ ಹೇಳ್ಬೋದು. ದಿಸ್ ಮೈ ಗಾಡ್, ದಿಸ್ ಇಸ್ ಈವನ್ ಮೋರ್ ಕಂಫರ್ಟಬಲ್ ಗೈಸ್. ಈಗೇನ್ ಬಟ್ಟೆ ಟ್ರೈ ಮಾಡಿದೆ ದಟ್ ಈಸ್ ಸ್ಟಿಲ್ ಓಕೆ, ಬಟ್ ದಿಸ್ ಬಟ್ಟೆ ನೋಡ್ಬೋದು. ಅಂಡ್ ಟಾಪ್ ಕೂಡ ನೋಡಿ ಎಷ್ಟು ಲಾಂಗ್ ಇದೆ. ಇದು ಆಕ್ಚುಲಿ ಪ್ಯಾಂಟ್ ಮೇಲ್ಗಡೆ ಹಾಕೊಂಡಿದ್ದೀನಿ ನಾನು ಸ್ವಲ್ಪ, but then it's okay. Something about this brown color and the simple embroidery, and then dupatta kuda velvet battale kottidru. It's not a big dupatta, but then you can see that how beautiful it is. The color combination of both blue and brown or rusted orange, whatever you call it. So ಇದು ಹೇಗಿದೆ. ಸೊ ಈ ತರ ಬೈ ಮಾಡ್ಬೇಕು ಅಂತಂದ್ರೆ ನೀವು ಕಾಶ್ಮೀರ್ಗೆ ಹೋಗಿವಿ. ಈ ಬಟ್ಟೆ ಹೇಗೆ ಅನಿಸ್ತು ಅಂಡ್ ಅವಾಗಲೇ ಹಾಕ್ದಂತ ಬ್ಲೂ ಕಲರ್ ಬಟ್ಟೆ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿ. ಇವಾಗ ನೆಕ್ಸ್ಟ್ ಈ ಒಂದು ಪಾರ್ಸಲ್ ನ ತೆಗೆದು ನೋಡೋಣ ಇದರಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು. ಓ ಮೈ ಗಾಡ್,
ಓಕೆ, ದಿಸ್ ಇಸ್ ಅ ಬ್ಯೂಟಿಫುಲ್ ಕಲರ್. ಈ ಬಟ್ಟೆ ಫೋಟೋ ನೋಡಿದಾಗ ಅಷ್ಟು ಏನಂತಾರೆ ಅಪೀಲಿಂಗ್ ಅಂತ ಅನಿಸಲ್ಲ, ಬಟ್ ಸ್ಟಿಲ್ ದಿಸ್ ಇಸ್ ಸಮಥಿಂಗ್ ಯೂಶಲಿ ದಟ್ ಐ ಡೋಂಟ್ ವೇರ್. ಸಮಥಿಂಗ್ ಅಂದ್ರೆ ಪೆನ್ಸಿಲ್ ಕಟ್ ಪ್ಯಾಂಟ್ ತರ ಏನಾಗ್ತು. ಯೂಶಲಿ ನಾನು ಪೆನ್ಸಿಲ್ ಕಟ್ ತುಂಬಾ ಕಮ್ಮಿ ಹಾಕೋದು. ನನಗೆ ಹೆಂಗೆ ಅಂತಂದ್ರೆ ಫ್ರೀ ಆಗಿ ಆರಾಮಾಗಿ ಕಂಫರ್ಟಬಲ್ ಆಗಿರ್ಬೇಕು, ಆ ಥರ ಬಟ್ಟೆ ಪ್ರಿಫರ್ ಮಾಡ್ತೀನಿ. ಇದು ತುಂಬಾ ಟಾಲ್ ಇರ್ತಾರಲ್ಲ ಗೈಸ್, ಅವ್ರಿಗೆ ಚೆನ್ನಾಗಿ ಕಾಣಿಸುತ್ತೆ. ನಂದು ಮೀಡಿಯಂ ಹೈಟ್, ಬಟ್ ಇಟ್ಸ್ ಓಕೆ. ನನ್ನ ಮೇಲೆ ಹೆಂಗೆ ಕಾಣಿಸುತ್ತೆ ಅಂತ ಒಂದು ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ಇರಲಿ ಅಂತ ಹೇಳ್ಬಿಟ್ಟು ತಂದಿದ್ದೀನಿ. ಓ ಮೈ ಗಾಡ್ ಗೈಸ್, ದ ದುಪ್ಪಟ್ಟ ಇಸ್ ಸೋ ಬ್ಯಾಡ್. ದ ಕ್ವಾಲಿಟಿ ಇಸ್ ಸೋ ಬ್ಯಾಡ್. ಐ ಡಿಡ್ಂಟ್ ಲೈಕ್ ದ ದುಪ್ಪಟ್ಟ. ಓ ಮೈ ಗಾಡ್, ಐ ಡಿಡ್ಂಟ್ ಲೈಕ್ ದ ದುಪ್ಪಟ್ಟ. ಐ ಮೀನ್ ಲುಕ್ ಅಟ್ ದಿಸ್. ಯಾವ ತರ ಕ್ವಾಲಿಟಿಯಿಂದ ಗೊತ್ತಿಲ್ಲ, ಬಟ್ ಹವೆವರ್ ಈಗ ಬಟ್ಟೆ ಜೊತೆಗೆ ಹಾಕಿ ನೋಡೋಣ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಟಾಪ್ ತುಂಬಾ ತೆಳು ಇದೆ ಇದು ಕ್ವಾಲಿಟಿ. ಅನ್ಕೊಂಡೆ, ಇದು ನೋಡಿದಾಗ್ಲೇ ಅನ್ಕೊಂಡೆ ಇಟ್ಸ್ ನಾಟ್ ದಟ್ ಗ್ರೇಟ್ ಅಂತ. ನೌ ಐಮ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವೈ ದ ಕ್ವಾಲಿಟಿ ಇಸ್ ವೆರಿ ಬ್ಯಾಡ್ ಗೈಸ್. ಕ್ವಾಲಿಟಿ ಚೆನ್ನಾಗಿಲ್ಲ ಇದು. ಹಿಂಗಿದೆ ಕ್ಯಾಮರಾದಲ್ಲಿ ಹೆಂಗೆ ಕಾಣಿಸ್ತಿದೆ ಗೊತ್ತಿಲ್ಲ, ಬಟ್ ಕ್ವಾಲಿಟಿ ಇಸ್ ನಾಟ್ ನೈಸ್. ಈಗ ಹಾಕಿ ನೋಡು ವೆರಿ. ಪಾಕೆಟ್ ಕೊಟ್ಟಿದ್ದಾರೆ ಗೈಸ್ ಇದರಲ್ಲಿ. ಓ ಮೈ ಗಾಡ್, ಬಟ್ ನನ್ಗೆ ಇತ್ತೀಚೆಗೆ ಈ ಕಲರ್ ತುಂಬಾ ಇಷ್ಟ ಆಗ್ತಿದೆ. ಐ ಡೋಂಟ್ ನೋ ವೈ, ಇಟ್ ಲುಕ್ ಸೋ ನೈಸ್ ಅಂತ ನನಗೆ ಅನ್ಸುತ್ತೆ. ನಿಮಗೆ ಏನು ಅನ್ಸುತ್ತೆ? ಪ್ಯಾಂಟ್ ಈಸ್ ಓಕೆ. ನಾನು ಹೇಳಿದ್ನಲ್ಲ ಪೆನ್ಸಿಲ್ ಕಟ್ತಾರೆ, ಆಕ್ಚುಲಿ ತುಂಬಾ ಶಾರ್ಟ್ ಆಗ್ಬಿಟ್ಟಿದೆ. ಟಾಪ್ ಹಾಕೊಂಡು ನೋಡೋಣ. ಟಾಪ್ ಅಂತೂ ಏನು ಇಲ್ವೇ ಇಲ್ಲ ಗೈಸ್ ಇದ್ರಲ್ಲಿ. ಲಗೇಜ್ ಚಿಕ್ಕದಾಗಿದ್ದಾಗ ಈ ತರ ತುಂಬ್ಕೋಬಹುದು, ಬಟ್ ಇಲ್ಲಿ ಬಾರ್ಡರ್ ಏನ್ ಕೊಟ್ಟಿದ್ದಾರೆ ನೆಕ್ ಹತ್ರ, ಇಟ್ ಈಸ್ ವೆರಿ ರಫ್. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಇದರಲ್ಲಿ ಇನ್ನೂ 2 ಬಟ್ಟೆ ಇದೆ. ಇದು ನಿಮಗೆ ಏನ್ ಅನ್ಸ್ತು ಐ ಡೋಂಟ್ ನೋ. ಕ್ವಾಲಿಟಿ ಚೆನ್ನಾಗಿಲ್ಲ ಅಂಡ್ ಇಲ್ಲಿ ರಫ್ ಆಗಿದೆ, ಸೊ ಹಾಗಾಗಿ ಐ ಆಮ್ ನಾಟ್ ಕೀಪಿಂಗ್ ದಿಸ್ ಔಟ್ಫಿಟ್. ಅಂಡ್ ದುಪ್ಪಟ ಕೂಡ ನಮ್ಮ ಕ್ಯಾಮ್ರಾ ಪರ್ಸನ್ ಕೂಡ ಹೇಳ್ಬಿಟ್ರು ಮನೆ ಹೊರಸೋ ಬಟ್ಟೆ ಇದ್ದಕ್ಕಿದೆ ಅಂತ. ಸೊ ಐ ಡೋಂಟ್ ನೋ ಹೌ ದೇ ಆರ್ ಸೆಟ್ಲಿಂಗ್ ದಿಸ್. ಹಾಕೊಳ್ಳೋದಕ್ಕೂ ಕಂಫರ್ಟಬಲ್ ಆಗಿಲ್ಲ. ದಟ್ಸ್ ಮೋಸ್ಟ್ ಅಬೌಟ್ ದಿಸ್ ಔಟ್ಫಿಟ್. ಇವಾಗ ಇದನ್ನ ನೋಡುವ ಹೇಗಿದೆ ಅಂತ ಹೇಳ್ಬಿಟ್ಟು ಕವರ್ ಆಗಿತ್ಕೊಂಡ್ಸು. ಆಕ್ಚುಲಿ ಕಲರ್ ಚೆನ್ನಾಗಿದೆ, ಬಟ್ ಹಾಕಿದ್ಮೇಲೆ ಹೇಗೆ ಕಾಣಿಸುತ್ತೆ ನೋಡೋಣ. ಇದು ಕೂಡ ಸ್ವಲ್ಪ ಲೋ ಕ್ವಾಲಿಟಿ ಇದೆಯಾ ಅಂತ ಅನಿಸ್ತಿದೆ. ಓನ್ಲಿ 1 ಮೀಟರ್ ಮಗ ಸಕ್ಕ ದಪ್ಪ ಇದೆ. ಇಲ್ಲ ಕ್ವಾಲಿಟಿ ಚೆನ್ನಾಗಿದೆ ಇದು, ಬಿಕಾಸ್ ತೆಗೆದು ನೋಡೋಣ. ದಪ್ಪ ಇದೆ, ತುಂಬ ದಪ್ಪ ಇದೆ ಬಟ್ಟೆ. ಇದೆ ಟಾಪ್ ಬಂದ್ಬಿಟ್ಟು ಓ ನೈಸ್, ಬಟ್ ಇದು ಸಖತ್ ಲೂಸ್ ಇದೆ. ಆಕ್ಚುಲಿ ಆರ್ಡರ್ ಮಾಡಿರೋದು ಮೇ ಬಿ ಇದ್ರ ಸ್ಟೈಲ್ ಇರೋದೇ ಲೂಸ್ ಸ್ಟೈಲ್ ಅನ್ಸುತ್ತೆ. ಅಂಡ್ ಇದು ಮಧ್ಯದ ಸ್ಲಿಟ್ ತರ ಇತ್ತು. ಸ್ಲೀವ್ಸ್ಗೆ ಸ್ಲಿಟ್ ಇದೆ ನೋಡಿ ಈ ತರ. ಅಂಡ್ ಬಂದ್ಬಿಟ್ಟು ಎಲಾಸ್ಟಿಕ್ ಬೋತ್ ದ ಸೈಡ್ಸ್ ಇದೆ, ಬಟ್ ಸ್ವಲ್ಪ ಟೈಟ್ ಅನ್ನಿಸ್ತಿದೆ. ಹಾಕಿ ನೋಡುವ ಹೇಗಿದೆ ಅಂತ ಹೇಳ್ಬಿಟ್ಟು. ಓಕೆ, ಸ್ವಲ್ಪ ಲಾಂಗ್ ಕೊಟ್ಟಿದ್ದಾರೆ. ಆಕ್ಚುಲಿ ಸೈಜ್ ಕೂಡ ದೊಡ್ಡದಾಗಿ ಮಾಡಿರೋದ್ರಿಂದ ನಾನು ಆಕ್ಚುಲಿ ಇದನ್ನ ಇಲ್ಲಿ ತನಕ ಹಾಕೋಬಹುದು. ಹೈ ವೇಸ್ಟ್ ಪ್ಯಾಂಟ್ ತರ. ಅಂಡ್ ಕೆಳಗಡೆ ಡಿಸೈನ್ ಕೂಡ ಕೊಟ್ಟಿದ್ದಾರೆ, ಇದು ನೋಡ್ತಿರ್ಬೋದು. ಅದೇ ಕಲರ್ ಕೂಡ ಇಷ್ಟ ಆಯ್ತು. ಅಂಡ್ ಸೋ ಫಾರ್ ಇದ್ರ ಬಗ್ಗೆ ತುಂಬಾ ಚೆನ್ನಾಗಿ ಫೀಲ್ ಆಗ್ತದೆ, ಬಟ್ ಲೂಸ್ ಇರೋದ್ರಿಂದ ಹೇಗೆ ಕಾಣಿಸುತ್ತೆ ಅಂತ ಗೊತ್ತಿಲ್ಲ. ಇಲ್ಲಿ ಹಿಂದೆಗಡೆ ಕೂಡ ನೋಡಿ, ಟಾಪ್ ಹಿಂದೆಗಡೆ ಕೂಡ ಎಂಬ್ರಾಯ್ಡ್ರಿ ಕೊಟ್ಟಿದ್ದಾರೆ. ಸೊ ದಟ್ಸ್ ಅ ನೈಸ್ ಥಿಂಗ್. ಇದರಲ್ಲೂ ಪಾಕೆಟ್ ಇದೆ ಇಲ್ಲಿ. ಎಲ್ಲೆಲ್ಲಿಂದಲೂ ಏನೋ ದಾರಗಳು ಬರ್ತಾ ಇದೆ. ಓಕೆ, ಈ ದಾರದ ಏನ್ ಮಾಡೋದು ಅಂತ ಗೊತ್ತಿಲ್ಲ. ಫಾರ್ ದ ವೆರಿ ಫಸ್ಟ್ ಟೈಮ್ ನನಗೆ ಹ್ಯೂಮನ್ ತರ ಫೀಲ್ ಆಗ್ತಿಲ್ಲ, ಡಾಗ್ ತರ ಫೀಲ್ ಆಗ್ತಿದೆ. ಅಂಡ್ ಇನ್ನೊಂದೇನಂತಂದ್ರೆ ಈ ರಿಬ್ಬನ್ ನೋಡಿ, ಇಲ್ಲಿಂದ ಹೇಳಿದ್ರೆ ನೋಡಿ ಹಿಂಗೆ ಇಲ್ಲಿಂದ ಮೂವ್ಮೆಂಟ್ ಆಗ್ತದೆ. ಸೊ ಇದು ಕಿತ್ತೋದ್ರೆ ವಾಪಸ್ ತಗೊಳ್ಳಲ್ವಂತೆ. ದುಪ್ಪಟ್ಟ ಏನ್ ಗೈಸ್ ಹಿಂಗಿದೆ. ನನ್ನ ಪ್ರಕಾರ ನಾನು ಎಲ್ಲಾದ್ರೂ ಹೊರಗಡೆ ಚಳಿಲಿ ಹೋಗ್ತಾ ಇದೀನಿ ಅಂತಂದ್ರೆ ಎತ್ಕೊಂಡು ಹೋಗ್ತಿದ್ದೀನಿ. ನಾಟ್ ಬಿಕಾಸ್ ಇಟ್ ಈಸ್ ದುಪ್ಪಟ್ಟ, ಬಿಕಾಸ್ ಇಟ್ ಈಸ್ ಲೈಕ್ ಬೆಡ್ಶೀಟ್ ಅಂತ ಹೇಳ್ಬೋದು. ಅಷ್ಟು ದೊಡ್ಡದಾಗಿದೆ. ಸೊ ನೀವೇ ನೋಡಿ ಇಷ್ಟು ದೊಡ್ಡದಾಗಿದೆ. ತಿಳ್ಬಿಟ್ಟು ತೋರಿಸ್ತೀನಿ. ಸೊ ಲಿಟ್ರಲಿ ಹಿಂಗ್ ಹಾಕೊಂಡ್ರು ಇಷ್ಟು ದೊಡ್ಡದಿದೆ. ಪೂರ ಒಚ್ಕೊಂಡು ಮಲ್ಕೋಬಹುದು, ಅಷ್ಟು ದೊಡ್ಡದಾಗಿದೆ. ಐ ಡೋಂಟ್ ನೋ ಹೌ ಟು ಇವನ್ ಸ್ಟೈಲ್ ದಿಸ್ ದುಪ್ಪಟ್ಟ, ಬಿಕಾಸ್ ಇಟ್ಸ್ ಸೋ ಲಾಂಗ್. ಮೇ ಬಿ ಲೈಕ್ ದಿಸ್ ಆರ್ ಮೇ ಬಿ ನಾಟ್. ಫುಲ್ ಹಾಕೊಂಡು ನೋಡೋಣ ನನ್ನ ರೆಗ್ಯುಲರ್ ಸ್ಟೈಲ್. ಓಕೆ, ಹಿಂಗ್ ಹಾಕೋಬಹುದು. ಹಿಂಗ್ ಹಾಕೊಂಡ್ರೆ ಶಾರ್ಟ್ ಆಗಿರುತ್ತೆ. ಮೇ ಬಿ ಹಿಂಗ್ ಕೊಟ್ಟವ್ರೆ ಯೋಚನೆ ಮಾಡ್ಬೋದು. ಬಟ್ ಹಿಂಗ್ ಶಾರ್ಟ್ ಅನ್ನಿಸ್ತಿದೆ, ಬಟ್ ಹಂಗೆ ನೋಡಿದ್ರೆ ಎಷ್ಟು ದೊಡ್ಡದಾಗಿದೆ. ಮೇ ಬಿ ಇದಕ್ಕೇನೆ ವೆಲ್ವೆಟ್ ಬಟ್ಟೆಲಿ ಯಾರು ದುಪ್ಪಟ್ಟ ಮಾಡ್ಕೊಡಲ್ಲ, ಬಿಕಾಸ್ ಹಿಂಗ್ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಬರೋದು ಹೆಂಗ ಅನಿಸ್ತಿದೆ ನಿಮ್ಗೆ? ಲೂಸ್ ಅನಿಸ್ತಿದ್ಯಾ? ಅಂಡ್ ಇಲ್ಲಿ ನಾನು ಹೇಳ್ದಂಗೆ ಸ್ಲಿಟ್ ಇತ್ತು ಅಂತ ಹೇಳಿದ್ನಲ್ಲ, ಇದೊಂಥರ ಡಿಫ್ರೆಂಟ್ ಪ್ಯಾಟರ್ನ್ ಅನ್ನಿಸ್ತು. ದಟ್ ವಾಸ್ ಒನ್ ಆಫ್ ದ ರೀಸನ್ ವೈ ಐ ಆರ್ಡರ್ಡ್ ಇಟ್. ಗೈಸ್, ನಾನು ಒಂದ್ಸಲ ನೋಡೋಣ ಅಂತ ಹೇಳ್ಬಿಟ್ಟು ಮಿರರ್ ಮುಂದೆ ಬಂದು ನಿಂತ್ಕೊಂಡಿದ್ದೀನಿ. ದಿಸ್ ಔಟ್ಫಿಟ್ ಇಸ್ ಆಕ್ಚುಲಿ ವೆರಿ ಬ್ಯೂಟಿಫುಲ್. ಇದನ್ನೇನಾದ್ರು ಒಂದ್ಗಡೆ ಹಿಂಗ್ ಇಟ್ಕೊಳಕ್ಕೆ, ಓ ಮೈ ಗಾಡ್, ದಿಸ್ ಇಸ್ ಗಿವಿಂಗ್ ಮಿ ದಟ್ ಸೆಲೆಬ್ರಿಟಿ ಫೀಲ್. ಐ ಟೋಟಲಿ ಲವ್ಡ್ ಇಟ್. ಹಿಂದೆಗಡೆ ಡಿಸೈನ್ ತೋರಿಸ್ತೀನಿ. ಸೊ ಹಿಂದೆಗಡೆ ಈ ತರ ಒಂದು ಡಿಸೈನ್ ಕೂಡ ಕೊಟ್ಟಿದ್ದಾರೆ. ದಿಸ್ ವಾಸ್ ನೈಸ್ ಗೈಸ್. ಏನೇನೋ ಕೊಟ್ಟವ್ರೆ, ಬಟ್ ಜಸ್ಟ್ ದಿಸ್ ಒನ್ ಪಾರ್ಟ್ ದಟ್ ಐ ಡಿಂಟ್ ಲೈಕ್. ಪಾಕೆಟ್ ಹೊರಗಡೆ ಬಂದ್ಬಿಡಿದೆ. ಸೊ ದಿಸ್ ಇಸ್ ಹೌ ಇಟ್ ಇಸ್. ಏನಂತಂದ್ರೆ ಸೈಡ್ ಅಲ್ಲಿ ಈ ತರ ಲಾಂಗ್ ಕಟ್ ಕೊಟ್ಬಿಟ್ಟು ಹಿಂಗ್ ಲೂಸ್ ಕೊಟ್ಟಿದ್ದಾರೆ. ಸೊ ಮೇ ಬಿ ದಟ್ ಈಸ್ ದ ಬ್ಯೂಟಿ ಆಫ್ ದಿಸ್ ಡ್ರೆಸ್. ತರ ಗುಂಡ್ಗಿರೋರಿಗೆ ಚೆನ್ನಾಗಿ ಅನಿಸ್ಬೋದು. ಮೇ ಬಿ ನಾನು ಸ್ವಲ್ಪ ಸಣ್ಣ ಇದೀವಲ್ಲ, ಅದಕ್ಕೆ ಹಿಂಗ್ ನೇತಾಡ್ತಿದೆ ನನ್ನ ಬಟ್ಟೆ. However, let's go back to our setup guys.
ಇಲ್ಲಿ ತನಕ ಡಿಫ್ರೆಂಟ್ ಕಲರ್ಸ್ಗಳನ್ನ ನೋಡಿದ್ರಿ. ಇವಾಗ ಫೈನಲಿ ವಿಲ್ ಗೆಟ್ ಟು ಸಿ ಅ ಗ್ರೀನ್ ಕಲರ್ ಔಟ್ಫಿಟ್. ಇದು ಕೂಡ ಸ್ವಲ್ಪ ಗ್ರ್ಯಾಂಡ್ ಇದೆ. ನೋಡ್ತಾ ಇರಿ ಎಷ್ಟು ಗ್ರ್ಯಾಂಡ್ ಇದೆ, ಈ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಈ ಕ್ಯಾನ್ ಹಾಕಿರುವಂತ ಬಟ್ಟೆಗಳಿರುತ್ತಲ್ಲ ಅದೊಂಥರ ಸ್ಮೆಲ್ ಬರುತ್ತಲ್ಲ, ಸೊ ಆ ತರ ಸ್ಮೆಲ್ ಬರ್ತಾ ಇದೆ ಇದು. ಐ ಡೋಂಟ್ ನೋ ಫ್ರಮ್ ಹೌ ಮೆನಿ ಡೇಸ್ ದೇ ಹ್ಯಾವ್ ಕೆಪ್ಟ್ ಇಟ್ ಲೈಕ್ ದಿಸ್, ಬಟ್ ಇಟ್ಸ್ ಓಕೆ. ನೀವು ಸ್ಮೆಲ್ ಮಾಡಿ ಸ್ವಲ್ಪ. ಹೇಟ್ ಇಟ್. ನನ್ನ ಲೆಹೆಂಗಾಗಳು ಹಾಕ್ದಾಗ ಸ್ಮೆಲ್ ಬರ್ತಲ್ಲ, ಇಟ್ ಜಸ್ಟ್ ಫೀಲ್ ಲೈಕ್ ಅಂತ ಅನ್ಸುತ್ತೆ. ಎಷ್ಟು ಪರ್ಫ್ಯೂಮ್ ಹಾಕೊಂಡ್ರು ಈ ಸ್ಮೆಲ್ ಹೋಗಲ್ಲ, ಹಂಗಿರುತ್ತೆ ಇದು. ವಸ್ತು ಏನಂತಾರೆ ಡಿಸೈನ್ ಕೊಟ್ಟಿರೋದು. ನನ್ನ ಪ್ರಕಾರ ಇದು ವಾಶ್ ಮಾಡಿದ್ರೆ ಸ್ವಲ್ಪ ಡಿಸೈನ್ ಹೋಗುತ್ತೆ ಅನ್ಸುತ್ತೆ. ಈ ಚಿಣಿಮಿಣಿ ಎಲ್ಲ ಕೊಟ್ಟಿದ್ದಾರಲ್ಲ, ಇದು ಹಾಕಿ ನೋಡುವ ಯಾವ ತರ ಇದೆ ಅಂತ ಹೇಳ್ಬಿಟ್ಟಿದ್ದು. ಈ ಒಂದು ಬಟ್ಟೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ಇದು ಕೂಡ 2 ಸೈಡು ಎಲಾಸ್ಟಿಕ್ ಇದೆ. ಇದ್ರಲ್ಲೂ ಪಾಕೆಟ್ ಇದೆ ಗೈಸ್. ಬಟ್ ದ ಸ್ಮೆಲ್ ಇಸ್ ಸೋ ಬ್ಯಾಡ್. ಸ್ವಲ್ಪ ಟೈಟ್ ಅನ್ಸುತ್ತೆ ಹಾಕೋಬೇಕಾದ್ರೆ, ಬಟ್ ಹಾಕೊಂಡ್ಮೇಲೆ ತುಂಬಾ ನೀಟಾಗಿ ಕೂತ್ಕೊಳ್ಳುತ್ತೆ. ಅಟ್ಲೀಸ್ಟ್ ಫ್ರಮ್ ವಾಟ್ ಐ ಆಮ್ ಫೀಲಿಂಗ್ ರೈಟ್ ನೋ. ಈಗ ಸ್ವಲ್ಪ ಇವಾಗ ಟೈಟ್ ಅನಿಸ್ತದೆ. ಹಿಂಗೆಲ್ಲ ಮಾಡ್ಬೇಕಾದ್ರೆ ಸ್ವಲ್ಪ ಟೈಟ್ ಅನ್ಸುತ್ತೆ. ಮೇ ಬಿ ನೀವು ನನ್ನ ಸೈಜ್ ಇದ್ರೆ ಮೇ ಬಿ 1 ಸೈಜ್ ದೊಡ್ಡದು ಆರ್ಡರ್ ಮಾಡೋದು ಬೆಟರ್ ಪ್ಯಾಂಟಲ್ಲಿ. ಅಥವಾ ನೀವು ಆರ್ಡರ್ ಮಾಡ್ಬೇಕಾದ್ರೆ ನಿಮಗೆ ಡಿಫ್ರೆಂಟ್ ಸೈಜ್ ಸೆಲೆಕ್ಟ್ ಮಾಡುವಂತ ಆಪ್ಷನ್ ಇರುತ್ತೆ. ಸೊ ಅಲ್ಲಿ ಹೋಗಿ ಸೆಲೆಕ್ಟ್ ಮಾಡ್ಕೊಂಡು ಆರ್ಡರ್ ಮಾಡಿ, ಸೊ ದಟ್ ನಿಮಗೆ ಬೇಕಾಗಿರೋ ತರ ನೀವು ತಗೋಬಹುದು. ಇದಕ್ಕೂ ಈ ನಾಯಿ ದಾರ ಕೊಟ್ಟಿದ್ದಾರೆ ಗೈಸ್. ಇದ್ರದ್ದು ಪ್ಯಾಟರ್ನ್ ತುಂಬಾ ಬ್ಯೂಟಿಫುಲ್ ಆಗಿದೆ. ನಾಟ್ ಗೋಣ ಲೈ, ಲುಕ್ ಅಟ್ ದಿಸ್. ಅಂಡ್ ಹಿಂದೆಗಡೆ ಕೂಡ ನೋಡಿ ಹಿಂಗ್ ಬ್ಯೂಟಿಫುಲ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಟೋಟಲಿ ಲವ್ ಇಟ್. ಯೂಶಲಿ ನನ್ನ ಮೇಲೆ ಗ್ರೀನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಐ ಮೀನ್ ಎನಿ ಡಾರ್ಕ್ ಕಲರ್ಸ್ ವಿಲ್ ಲುಕ್ ನೈಸ್, ಬಟ್ ಗ್ರೀನ್ ಇಸ್ ಸಮಥಿಂಗ್ ಎಲ್ಸ್ ಗೈಸ್. ನಾನು ರೀಸೆಂಟ್ ಒಂದು ಗ್ರೀನ್ ಸ್ಯಾರಿ ಹಚ್ಚಿದೆ ಗೊತ್ತಾ, ಅದಕ್ಕೂ ತುಂಬಾ ಕಾಂಪ್ಲಿಮೆಂಟ್ ಬರ್ತಿದೆ ನನಗೆ. ಓಕೆ, ಬಟ್ ದಿಸ್ ಇಸ್ ಅ ನೈಸ್ ಪೀಸ್. ನಾನು ಇಷ್ಟು ದಿನ ಯಾಕೆ ಸೇಲ್ ಆಗಿರ್ಲಿಲ್ಲ ಅಂತ ಬಟ್ ಒನ್ ಬ್ಯಾಡ್ ಥಿಂಗ್ ಇಸ್ ಇದು ಒಳಗಡೆ ಇದು ಏನ್ ಕೊಟ್ಟಿದ್ದಾರೆ, ಇದು ಎಷ್ಟು ರಫ್ ಇದೆ ಅಂತಂದ್ರೆ ಮೇಲ್ಗಡೆಯಿಂದ ಒಳಗಡೆಯಿಂದ ಚುಚ್ತಾ ಇದೆ, ಅಷ್ಟು ರಫ್ ಇದೆ ಮೇಲ್ಗಡೆದು. ದ ಸೇಮ್ ವಿತ್ ದುಪ್ಪಟ್ಟ ಆಲ್ಸೋ. ದುಪ್ಪಟ್ಟ ಇಸ್ ಅಗೇನ್ ವೆಲ್ವೆಟ್ ಮೆಟೀರಿಯಲ್. ಸೊ ದುಪ್ಪಟ್ಟನ ಇಲ್ಲೇ ನೋಡ್ಬೋದು ನೀವು ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ದುಪ್ಪಟ್ಟದು ಕೂಡ ದೊಡ್ಡ ಡಿಸೈನ್ ತುಂಬಾ ಚೆನ್ನಾಗಿದೆ. ಇದನ್ನ ಫಂಕ್ಷನ್ಸ್ ಯೂಸ್ ಮಾಡ್ಬೋದು ಅಂಡ್ ಯು ಕ್ಯಾನ್ ವೇರ್ ಇಟ್ ಲೈಕ್ ದಿಸ್ ಅಕಾರ್ಡಿಂಗ್ ಟು ಮಿ. ಸೊ ನಿಮಗೆ ಏನ್ ಅನ್ನಿಸ್ತು ಈ ಬಟ್ಟೆ? ನನ್ನ ಪ್ರಕಾರ ನಾನು ಒಂದ್ಸಲ ಮಿರರ್ ನೋಡ್ಬಿಟ್ಟು ಚೆಕ್ ಮಾಡ್ಬಿಡ್ತೀನಿ ಹಿಂಗಿದೆ ಅಂತ ಹೇಳ್ಬಿಟ್ಟು, ಅದಾದ್ಮೇಲೆ ಹೇಳ್ತೀನಿ ನಿಮ್ಗೆ. ರೆಡಿ? ವಿಡಿಯೋ ಮಾಡ್ತಿರೋದು ಡ್ರಾಪ್ ಔಟ್ ಫ್ಯಾಷನ್ ಡಿಸೈನರ್. ಸೊ however I kind of like this dress. Apart from the smell, I really like the dress, I must say. Now one more thing that I liked in this dress is that it has a pocket, but pocket oda kai of it. So it has a pocket. Apart from the smell, it is a 10 out of 10 ಅಂತ ಹೇಳ್ಬೋದು. ಬಟ್ ಆದ್ರೂ ಲಾಸ್ಟ್ ಔಟ್ಫಿಟ್ ಏನಾಗ್ತಿದೆ ಅಷ್ಟು ವೈಬ್ರೆಂಟ್ ಆಗಿ ಕಾಣಿಸ್ತಿಲ್ಲ ಅಂತ ಅನ್ಸುತ್ತೆ. ಬಟ್ ದಿಸ್ ಇಸ್ ಆಲ್ಸೋ ವೆರಿ ಎಲಿಗೆಂಟ್ ಡ್ರೆಸ್ ಅಂಡ್ ಫಂಕ್ಷನ್ಸ್ಗೆ ಡೆಫಿನೆಟ್ಲಿ ಹಾಕೋಬಹುದು ಯಾರಿಗಾದ್ರೂ ಬೇಕು ಅಂತಂದ್ರೆ. ಸೊ ಇಟ್ಸ್ ಟೋಟಲಿ ಅಪ್ ಟು ಯು. ಅಂಡ್ ಇದ್ರ ಫೋಟೋ ಕೂಡ ಹಾಕ್ತೀನಿ, ಒರಿಜಿನಲ್ ಫೋಟೋ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಅಂಡ್ ಪ್ರೈಸ್ ಕೂಡ ಎಲ್ಲಾದ್ರದ್ದು ಹಾಕ್ತೀನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ ಒಂದು ಪ್ರಾಡಕ್ಟ್ಸ್ ನಾನು ಡಿಸ್ಕ್ರಿಪ್ಷನ್ ಕೂಡ ಆಡ್ ಮಾಡ್ತೀನಿ. ಪ್ರಾಡಕ್ಟ್ ಲಿಂಕ್ಸ್ ನ ಕೂಡ ಟ್ಯಾಗ್ ಮಾಡ್ತೀನಿ. ಸೊ ನೀವು ಆರಾಮಾಗಿ ಬೈ ಮಾಡ್ಬೋದು ವಿಚ್ ಎವರ್ ಯು ಲೈಕ್ ಇನ್ ಆಲ್ ಆಫ್ ದಿಸ್ ಡ್ರೆಸ್ಸಸ್. ಅದು ಬಿಟ್ಟು ಕೆಲವು ನನ್ಗೆ ಇಷ್ಟ ಆದಂತ ಬೇರೆ ಕಲೆಕ್ಷನ್ಸ್ ಕೂಡ ಟ್ಯಾಗ್ ಮಾಡ್ತೀನಿ. ಸೊ ಅದು ಇಷ್ಟ ಆದ್ರೆ ಬೈ ಮಾಡಿ. ಸೊ ಗೈಸ್ ಇವಾಗ ಈ ಪ್ಯಾಂಟ್ ಏನ್ ಹಾಕೋತಿದ್ದೀನಿ, ಈ ಒಂದು ಬಟ್ಟೆನ ಲಾಸ್ಟ್ ಟೈಮ್ ಆರ್ಡರ್ ಮಾಡಿದ್ದೆ ಆಯ್ತಾ, ಬಟ್ ನಿಮಗೆ ತೋರ್ಸಕ್ ಆಗಿಲ್ಲ ಬಿಕಾಸ್ ಲೇಟ್ ಡೆಲಿವರಿ ಆಗಿತ್ತು. ಸಿನ್ಸ್ ಇಟ್ ಇಸ್ ಅ ವೆಲ್ವೆಟ್ ಕಲೆಕ್ಷನ್ಸ್ ವಿಡಿಯೋ, ಅದನ್ನು ಕೂಡ ತೋರಿಸ್ತೀನಿ, ಅದ್ರದ್ದು ಕೂಡ ಫೋಟೋ ಟ್ಯಾಗ್ ಮಾಡ್ತೀನಿ. ಅದು ಇಷ್ಟ ಅಂದ್ರೆ ಆರ್ಡರ್ ಮಾಡಿ, ಓಕೆನಾ? ಇವಾಗ ಡ್ರೆಸ್ ಬಂದ್ಬಿಟ್ಟು ನೋಡಕ್ಕೆ ಹಿಂಗಿದೆ. ಅಂಡ್ ಒನ್ ಮೋರ್ ರೀಸನ್ ವೈ ಐ ಕೆಪ್ಟ್ ಇಟ್, ಬಿಕಾಸ್ ಇದು ಕೂಡ ಟಾಪ್ ಲಾಂಗ್ ಆಗಿದೆ ಅಂತ ಹೇಳ್ಬಿಟ್ಟು. ಎಲ್ಲರೂ ನಂತರನೇ ಬಟ್ಟೆ ಹಾಕೋತೀರಾ ಅಥವಾ ಬೇರೆ ತರ ಹಾಕೋತೀರಾ? ಬಿಕಾಸ್ ಐ ಸೀನ್ ಸಮ್ ಪೀಪಲ್ ಹೆಂಗ್ ಹಾಕೋತಾ ಗೊತ್ತಾ, 2 ಕೈ ಹಿಂಗ್ ಹಾಕ್ಬಿಟ್ಟು ಆಮೇಲೆ ತಲೆ ಹಾಕೋತಾರೆ. ನಾನು ಫಸ್ಟ್ ಕೈ ಹಾಕ್ಬಿಟ್ಟು ಆಮೇಲೆ ತಲೆ ಹಾಕ್ತೀನಿ. ನಾನು ತಲೆ ಹಾಕ್ಬಿಟ್ಟು ಹೆಂಗ್ ಮಾಡ್ತೀನಿ, ನಾನು ಹೆಂಗ್ ಮಾಡಿದೆ, ನೀವು ಹೇಳಿ ನಾನು ಹೆಂಗ್ ಮಾಡಿದ್ರೆ ನಂಗೆ ಮಕ್ಕಳಿಗೆ ಹೆಂಗ್ ಹಾಕೊಂಡೆ ಅಂತ ಹೇಳ್ಬಿಟ್ಟು. ಕಲರ್ ಕೂಡ ನನಗೆ ತುಂಬಾ ಚೆನ್ನಾಗಿ ಕಾಂಪ್ಲಿಮೆಂಟ್ ಆಗಿತ್ತು. ಸೊ ಹಾಗಾಗಿ ಐ ಡಿಸೈಡೆಡ್ ಟು ಕೀಪ್ ದಿಸ್ ಒನ್. ದಿಸ್ ಒನ್ ಗಿವ್ಸ್ ಅ ವೆರಿ ಮಚ್ ಅಂತಾರೆ, ಸ್ವಲ್ಪ ಮುಸ್ಲಿಂ ಲುಕ್ ಕೂಡ ಕೊಡುತ್ತೆ. ಹೌವರ್ ನೀವು ಯಾವ ತರ ಡ್ರೆಸ್ ಅಪ್ ಹಾಕ್ತೀರಾ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಬಟ್ ನನಗೆ ತುಂಬಾ ಇಷ್ಟ ಆಗಿತ್ತು ಬಟ್ಟೆ. ಸೊ ದಿಸ್ ವಾಸ್ ದಟ್ ಒನ್ ಔಟ್ಫಿಟ್ ವಿಚ್ ಐ ಕುಡಂಟ್ ಶೋ ಯು. ಲಿಟರಲಿ ದುಪಟ್ಟ ಇಸ್ ಪರ್ಫೆಕ್ಟ್, ದ ಟಾಪ್ ಇಸ್ ಪರ್ಫೆಕ್ಟ್, ದ ಪ್ಯಾಂಟ್ ಇಸ್ ಪರ್ಫೆಕ್ಟ್. ಪ್ಯಾಂಟ್ ಅಲ್ಲಿ ಅಗೇನ್ ಇಟ್ಸ್ ನಾಟ್ ಅ ವೆರಿ ಮೂವೇಬಲ್ ಪ್ಯಾಂಟ್. ತುಂಬಾ ಐ ಮೀನ್ ಟು ಅನ್ ಎಕ್ಸ್ಟೆಂಟ್ ಯು ಕ್ಯಾನ್ ಫೈಟ್ ಅನ್ನೋ ರೇಂಜ್ ಆಗಿಲ್ಲ. ಕುತ್ಕೋಬಹುದು, ಆರಾಮಾಗಿ ನಿಂತ್ಕೋಬಹುದು, ಓಡಾಡ್ಬೋದು. ಸೊ ಫಾರ್ ದ್ಯಾಟ್ ಇಟ್ಸ್ ಅ ವೆರಿ ಕಂಫರ್ಟಬಲ್ ಔಟ್ಫಿಟ್ ಅಂತ ಹೇಳ್ಬೋದು. ಸೊ ನಿಮ್ಗೆ ಈ ಔಟ್ಫಿಟ್ ಕೂಡ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಐ ಥಿಂಕ್ ದಟ್ಸ್ ಮೋಸ್ಟ್ ಆಫ್ ಇಟ್ ಅಂಡ್ ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವಿಡಿಯೋ. ಹೀಗೆ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಗೈಸ್ ಇವಾಗ ಒಂದು ಮಿಸ್ಟೇಕ್ ಮಾಡಿದ್ದೀನಿ. ಏನಪ್ಪಾ ಅಂತಂದ್ರೆ ನೆನ್ನೆ ಶೂಟ್ ಮಾಡ್ಬೇಕಾದ್ರೆ ಒಂದು ಬಟ್ಟೆನ ಮಿಸ್ ಮಾಡಿದ್ದೆ. ಸೊ ಹಾಗಾಗಿ ಅದನ್ನ ಇವಾಗ ಶೂಟ್ ಮಾಡಿ ಲಾಸ್ಟಲ್ಲಿ ಹಾಕ್ತಾ ಇದ್ದೀನಿ. ಕೂಡ ದುಪ್ಪಟ್ಟ. ಓ ಮೈ ಗಾಡ್ ಗೈಸ್, ಇದು ಬರೀ ಟಾಪ್ ಅಷ್ಟೇ, ಇದಕ್ಕೆ ಪ್ಯಾಂಟೇ ಇಲ್ಲ, ಆ ಥರ ಕೊಟ್ಟಿದ್ದಾರೆ. ಐ ಆಮ್ ಶಾಕ್ಡ್. ದಿಸ್ ವಾಸ್ ಅ ವೆರಿ ಬಿಗ್ ಡಿಸಪಾಯಿಂಟ್ಮೆಂಟ್ ಅಂತ ಹೇಳ್ಬೋದು. ಬಿಕಾಸ್ ಇದು ಬರೀ ಟಾಪ್ ಅಷ್ಟೇ, ಪ್ಯಾಂಟ್ ಕೊಟ್ಟಿಲ್ಲ. ಟಾಪ್ ಮಾತ್ರ ತುಂಬ ಲಾಂಗ್ ಚೆನ್ನಾಗಿದೆ. ಇದು ಕೂಡ ಸೈಜ್ ಸ್ಮಾಲೇ ಆರ್ಡರ್ ಮಾಡಿದ್ದು ನಾನು. ಹಾಗೆ ಇವಾಗ ಲೆಟ್ಸ್ ವೇರ್ ಅಂಡ್ ಸೀ ದಿಸ್ ಗೈಸ್.
ಈ ಒಂದು ಟಾಪ್ನ ನೋಡ್ಬೋದು, ನಾನು ನೈಟ್ ಪ್ಯಾಂಟ್ ಮೇಲೆ ಹಾಕೊಂಡಿದ್ದೀನಿ. ಸೊ ದಿಸ್ ವಾಸ್ ಎ ಕಂಪ್ಲೀಟ್ ಡಿಸಪಾಯಿಂಟ್ಮೆಂಟ್. ಟಾಪ್ ತುಂಬ ಚೆನ್ನಾಗಿದೆ ಫಾರ್ ಸಮ್ಮನ್ ಹೂ ಜಸ್ಟ್ ವಾಂಟ್ಸ್ ಅ ಟಾಪ್. ಸೊ ಅವರು ಇದನ್ನ ಬೈ ಮಾಡ್ಬೋದು. ನನ್ನ ಪ್ರಕಾರ ಕಲರು ಚೆನ್ನಾಗಿದೆ, ದ ಕ್ವಾಲಿಟಿ ಈಸ್ ಆಲ್ಸೋ ನೈಸ್.